ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒಂದಷ್ಟು ಜನಗಳಿಗೆ ನಿಜ ಹೇಳ್ತೀನಿ. ಹಳ್ಳಿ ಹುಡುಗ, ಹಳ್ಳಿ ಪ್ರತಿಭೆ, ಸಾಕಷ್ಟು ಎಂಟರ್ಟೈನ್ಮೆಂಟ್ ಮಾಡಿದ ಹನುಮಂತುನ ಈ ತರ ಎಲ್ಲ ಹೀಯಾಳ್ಸಕ್ ಹೋಗ್ಬಾರ್ದು. ಇದು ನಿಜವಾಗ್ಲೂ ಅಸಹ್ಯ. ಮತ್ತೆ ಅವನಿಗೆ ಅವಮಾನ ಮಾಡೋ ಅಂತ ಕೆಲಸಗಳು ತುಂಬಾ ಆಗ್ತಾ ಇದೆ. ಏನಕ್ಕಪ್ಪ ಈ ವಿಷಯಗಳು ಹೇಳ್ತಾ ಇದ್ದೀನಿ ಅಂದ್ರೆ, ನಿನ್ನೆ ನೀವು ನೋಡ್ಬೋದಾಗಿತ್ತು ಒಂದು ಪ್ರೋಮೋದಲ್ಲಿ ರಜತ್ ಅವ್ವ ಅಂತ ಕಿರ್ಚ್ಬಿಡ್ತಾನಲ್ಲ ಹೋಗಿ, ಗಾಬರಿ ಆಗ್ಬಿಡ್ತಾನೆ ಅಂತ. ಈ ವಿಕ್ರಮ್ ಮತ್ತೆ ಭವ್ಯ ಗೌಡ ಇವರೆಲ್ಲ ಮಲ್ಕೊಂಡು ಕಿಂಡಲ್ ಮಾಡ್ತಾವನೆ ರಜತ್. ಗುರು, ಅವ್ವ ಅನ್ನೋದಕ್ಕೆ ಒಂದು ಬೆಲೆ ಇದೆ. ಎಲ್ಲನೂ ನೀನು ಕಿಂಡಲ್ ಮಾಡ್ಕೊಂಡು ಎಲ್ಲರನ್ನೂ ಕಾಲು ಎಳ್ಕೊಂಡಿದ್ರೆ ಆ ಪದಕ್ಕೆ ಒಂದು ಶಕ್ತಿ ಇದೆ. ಏನೋಪ್ಪ ನಿಮ್ಗೆಲ್ಲ ಅದೇನ್ ಬುದ್ಧಿ ದೇವ್ರು ಕೊಟ್ಟಿದಾನೋ ಇಲ್ವೋ ಅಂತ ಗೊತ್ತಿಲ್ಲ. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಈ ಮಜಾ ಟಾಕೀಸ್ ಅವರು ಮನೆಗ್ ಬಂದಿದ್ರು ಆ ಟೈಮಲ್ಲಿ ಹನುಮಂತನ ರೇಗ್ಸೋದು, ಅವಮಾನ ಮಾಡೋದು, ಅವನೇನ್ ಮುಗ್ಧ ಅಲ್ಲ ಅಂತ ಕಿಂಡಲ್ ಮಾಡೋದು. ನೀವು ಮಾಡೋ ಕಾಮಿಡಿನೇ ಥರ್ಡ್ ಕ್ಲಾಸ್ ಆಗಿರುತ್ತೆ. ಡಬಲ್ ಮೀನಿಂಗ್ ನ ಹಿಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಇದು ಕಾಮಿಡಿ ಅಂತೀರಾ. ಕಾಮನ್ ಸೆನ್ಸ್ ಇಲ್ದಿರೋರು ಎಲ್ಲ ಕೆಟ್ಟ ಪದಗಳನ್ನ ಡಬಲ್ ಮೀನಿಂಗ್ ಅಲ್ಲಿ ಹೇಳೋದು, ಅದ್ರಲ್ಲಿ ಜೋರಾಗಿ ನಗೋದು, ಅಸಹ್ಯ. ಇವರೆಲ್ಲ ಹನುಮಂತು ಬಗ್ಗೆ ಕಿಚಾಯಿಸೋದು, ಕಿಂಡಲ್ ಮಾಡೋದು ಮಾಡ್ತಾರೆ. ಏನು ಮಾಡಕ್ಕಾಗಲ್ಲ. ಒಬ್ಬ ಮನುಷ್ಯನ ಬಟ್ಟೆಯಿಂದ, ಅವನು ಹಾಕೋ ಬಟ್ಟೆಯಿಂದ, ಅವನ ಮಾತಾಡೋ ಶೈಲಿಯಿಂದ ಯಾವತ್ತು ಯಾರನ್ನು ತುಂಬಾ ಕಿಂಡಲ್ ಆಗಿ ನೋಡೋದು, ಅವಮಾನ ಮಾಡೋದು ಮಾಡಕ್ ಹೋಗ್ಬೇಡಿ. ಇದಕ್ಕೆಲ್ಲ ಒಂದಿನ ಉತ್ತರ ಸಿಗುತ್ತೆ. ನೀವು ಎಲ್ಲಾನು ಕಷ್ಟದಿಂದ ಬಂದಿರ್ತೀರ, ಇನ್ನೊಬ್ಬನ್ ನೋಡಿ ಹಾಡ್ಕೊಳ್ಳೋದಲ್ಲ. ಯಾವಾಗ ನಿಮ್ಗೆಲ್ಲ ಬುದ್ಧಿ ಬರುತ್ತೋ ಆ ಕಾಣೆ. ಮತ್ತೆ ಸ್ನೇಹಿತರೆ, ನಿಮಗೆ ಏನ್ ಅನ್ಸುತ್ತೆ ಈ ಒಂದು ಎರಡು ವಿಷಯವಾಗಿ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆದಷ್ಟು ಹನುಮಂತನಿಗೆ ನಿಜ ಹೇಳ್ತೀನಿ, ವೋಟ್ ಮಾಡಿ, ಮಿಸ್ ಮಾಡಬೇಡಿ. ಜಿಯೋ ಆಪ್ ಇಂದಾನೆ ವೋಟ್ ಮಾಡಿ. ವೋಟಿಂದಾನೆ ಗೆಲ್ತಾನೆ ಅಂತ ಕೂಡ ಹೇಳಲಿಕ್ಕೆ ಆಗಲ್ಲ. ಅಲ್ಲಿ ಏನ್ ಫಿಕ್ಸ್ ಆಗುತ್ತೆ ಅಂತಾನು ಕೂಡ, ಫಿಕ್ಸ್ ಆಗಿದೆ ಅಂತಾನು ಕೂಡ ನಮಗೆ ಗೊತ್ತಿಲ್ಲ. ಆದ್ರೂ ವೋಟ್ ಮಾಡೋದು ಕರ್ತವ್ಯ, ವೋಟ್ ಮಾಡಿ ಅಂತ ಹೇಳ್ತಾ, ಒಂದು ಹುಡುಗನಿಗೆ ಒಂದು ಲೈಫ್ ಸಿಗುತ್ತೆ ಅಂತಾನು ಕೂಡ ಹೇಳ್ತಾ, ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.